ಜನತಾದಳದವ್ರು ಇಷ್ಟೆಲ್ಲ ಆಗ್ತಾರಲ್ಲ, ನೀವು ಕೇಳಕ್ಕಿಲ್ಲ ಹೇಳಕ್ಕಿಲ್ಲ. ಮಂಡ್ಯ 1931ರಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಸಂಶೋಧನಾ ಕೇಂದ್ರ ಮಾಡಿದವರು ಆ ಮಹಾರಾಜರು. ಈ ರಾಜ್ಯದಲ್ಲಿ ಯಾವ್ದಾದ್ರು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗ್ಬೇಕಾಗಿರೋದು ಮಂಡ್ಯದಲ್ಲೇ ಪ್ರಾರಂಭ ಆಗ್ಬೇಕಾಗಿತ್ತು. ಅದು ಬೆಂಗಳೂರಲ್ಲಾಯ್ತು, ರಾಯಚೂರಲ್ಲಾಯ್ತು, ಧಾರವಾಡದಲ್ಲಾಯ್ತು, ಶಿವಮೊಗ್ಗದಲ್ಲಾಯ್ತು. ಇವತ್ತು ನಾನು ಸಿದ್ದರಾಮಯ್ಯ DK ಬರ್ಬೇಕಾಗಿತ್ತಲ್ಲ ಇವ್ರು ಮಾಡ್ಲಿಕ್ಕೆ. ಅದನ್ನ ಬೇಡ ಅಂತೇಳಿ ಮಿಸ್ಟರ್ ರೇವಣ್ಣ ಹೋರಾಟ ಮಾಡಿದ್ರಲ್ಲ, ಅದ್ರ ಬಗ್ಗೆ ಜನತಾದಳದ ಇಲ್ಲಿರ್ತಕ್ಕಂಥ ಶಾಸಕರಾಗಲಿ, ಮಾಜಿ ಶಾಸಕರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಅವ್ರಿಗೆ ಸ್ವಾಭಿಮಾನ ಇಲ್ವಾ ಈ ಜಿಲ್ಲೆ ಬಗ್ಗೆ? ಈ ಜಿಲ್ಲೆ ರೈತರ ಬಗ್ಗೆ ಅವ್ರಿಗೆ ಯಾವುದು ಆಸಕ್ತಿ ಇಲ್ಲ. ಇಂಥದ್ದನ್ನೆಲ್ಲ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ? ಆಯ್ತು, DK ಮಾಡಿದ್ರು ತಪ್ಪೆ, ನಾನು ಮಾಡಿದ್ರು ತಪ್ಪೆ, ನಾವು ತಪ್ಪು ಒಪ್ಕೊಂಡ್ಬಿಡ್ತೀವಿ. ಬಟ್ ಅದ್ರ ಇದಲ್ಲ ಏನು? ಇಡೀ ರಾಮನಗರ ಜಿಲ್ಲೆ ಓಡಿಸುವಂತ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯವರು ಅವ್ರ ತಮ್ಮನಿಗೆ ಆಶ್ರಯ ಕೊಟ್ಟವ್ರೆ. ಮಂಡ್ಯ ಹಾಸನ ಒಂದೇ ಎರಡು ಕಣ್ಣಿದ್ದಂಗೆ ಅಂತಾರೆ, ಆದ್ರೆ ಮಂಡ್ಯಕ್ಕೆ ಮಾತ್ರ ಹಾಸನದವ್ರು ಬೇಡ ಅಂತ. ಹಾಸನದವ್ರು ಒಪ್ತಾರೆ. ಇವತ್ತು ಹಾಸನ ಜಿಲ್ಲೆಯ ಬೆಳೀತಕ್ಕಂಥ ಎಲ್ಲ ಬೆಳೆಗೆ ಸಂಶೋಧನೆ ಇರ್ತಕ್ಕಂಥದ್ದು ಇಲ್ಲಿ. ಸೊ ಕ್ಲೈಮೆಟಿಕ್ ಝೋನ್ ಅಂತ ಏನು ನಾವು ಡಿಸೈಡ್ ಮಾಡಿ ಒಂದಷ್ಟು ವಲಯಗಳನ್ನ ಮಾಡಿದ್ದೀವಿ. ಅದರಲ್ಲಿ ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಒಂದು ವಾತಾವರಣದ ಒಂದು ಇರ್ತಕ್ಕಂಥ ಕ್ಲೈಮೆಟಿಕ್ ಝೋನ್. ಸೊ ಇದು ಇಲ್ಲಿ ವಿಶ್ವವಿದ್ಯಾನಿಲಯ ಆದರೆ ನಮಗೆ ಭಾಳಷ್ಟು ಉಪಯೋಗ. ಹಾಸನಕ್ಕೂ ಆಗುತ್ತೆ, ಮೈಸೂರಿಗೂ ಆಗುತ್ತೆ, ಚಾಮರಾಜನಗರಕ್ಕೂ ಆಗುತ್ತೆ. ಬಟ್ 180 ಕಿಲೋಮೀಟರ್ ಹಾಸನದಿಂದ ಬೆಂಗಳೂರು, 100 ಕಿಲೋಮೀಟರ್ ಹಾಸನದಿಂದ ಇಲ್ಲಿಗೆ ರೈತರು ಬರ್ಲಿಕ್ಕೆ ಹೋಗ್ಲಿ ಅಥವಾ ಅಧಿಕಾರಿಗಳು ಬರಲಿ ಅಥವಾ ಇಲ್ಲಿ ಸಂಶೋಧನೆ ಆಗಲಿ ಎಲ್ಲಕ್ಕೂ ಇಲ್ಲಿ ಅನುಕೂಲ. ಜೊತೆಗೆ ಹೆಚ್ಚು ನೀರು ಇರ್ತಕ್ಕಂಥದ್ದು ಇಲ್ಲೇನೆ. ಸೊ ಎಲ್ಲ ರೀತಿ ಸಂಶೋಧನೆಗೆ ಅನುಕೂಲ ಆಗ್ತದೆ. ಇಂಥದನ್ನ ಅವ್ರ ತಮ್ಮ ಭಾಳ ಹೋರಾಟ ಮಾಡಿ ಮೊನ್ನೆ ರಾತ್ರಿ ನನಗೆ ಚರ್ಚೆಗೆ ಅವಕಾಶ ಕೊಡಬೇಕು, ಇಲ್ಲಿ ದಾಣಿ ಕೂತ್ಕೊತೀನಿ ಅಂತಾರೆ. ಅವ್ರ ತಮ್ಮ ಮಾತೇ ಆಡ್ತಾ ಇಲ್ಲ. ನನಗೆ, ನಮ್ಮ ಅಪ್ಪನಿಗೆ, ನಿನಗೆ ಎಲ್ಲ ಶಕ್ತಿ ಕೊಟ್ಟಿರೋದು ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಬಗ್ಗೆ ಮಾತಾಡಬೇಡ. ಮಂಡ್ಯ ಜಿಲ್ಲೆ ಸಂಶೋಧನೆ ವಿಶ್ವವಿದ್ಯಾಲಯ ಆಗ್ತಾ ಇರೋದು ನಮ್ಗೆ ಸಂತೋಷ ಅಂತ ಹೇಳಪ್ಪ ಅಂತ ಹೇಳೇ ಇಲ್ಲ ಅವ್ರ ತಮ್ಮ. ಇಲ್ಲಿ ಓಟ್ ಹಾಕ್ಸ್ಕೊಂಡು MP ಆಗಿ ಅಲ್ಲಿ ಹೋಗಿ ಮಂತ್ರಿ ಆಗ್ಬೇಕು. ರಾಜಕೀಯವಾಗಿ ಶಕ್ತಿನ ಮಂಡ್ಯ ಜಿಲ್ಲೆ 8 ಜನ ಗೆದ್ದು ಅವ್ರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಆಯ್ತು. ನೋಡಿ, ನಮ್ಮ ಜಿಲ್ಲೆ ಜನ ನಮಗ್ ತೊಂದರೆ ಆದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂತ ಸಹೋದರಿಯರು. ಸೊ ನಮ್ಮ ಜಿಲ್ಲೆ ಜನ ಇಲ್ಲಿವರೆಗೆ ಜಿಲ್ಲೆಯವ್ರಿಗಿಂತ ಬೇರೆಯವ್ರನ್ನ ಪ್ರೀತಿ ಮಾಡಿ ತೋರಿಸಿದ್ದಾರೆ. ನಮ್ಮ ವೀರಣ್ಣಗೌಡರು, ಸಾವ್ಕಾರ್ ಚೆನ್ನೈನವ್ರು ಮುಖ್ಯಮಂತ್ರಿ ಆಗ್ತಿದ್ದವ್ರನ್ನ ಈ ಜಿಲ್ಲೆನಲ್ಲಿ ಸೋತಾಗ್ಲೂ ಸಹ ಅವರು ಸ್ವಾಭಿಮಾನ, ಬಟ್ ನಮ್ಮವರು ಬೇರೆಯವರು ಅಂತ ನೋಡ್ದಲೇ ಮಾಡ್ತಕ್ಕಂಥವ್ರು. SM ಕೃಷ್ಣವ್ರನ್ನ ಉನ್ನತ ಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸೋತಿರೋರು. ಚೌಡಯ್ಯನವರು ಮಂತ್ರಿ ಆಗದೇ ಇದ್ರು ಅವರೆಷ್ಟು ಶಂಕರೇಗೌಡರಂತ ಮಹಾನ್ ನಾಯಕರನ್ನ ಶಾಸಕರಾಗಿ ಮಾಡೋಕ್ಕಾಗಲಿಲ್ಲ. ನಮ್ಮ ಜಿಲ್ಲೆ ಅದು ಏನಾರ ಆಗಲಿ ಅಲ್ಟಿಮೇಟ್ ಸ್ವಾಭಿಮಾನ, ಒಂದು ಅವರು ಇವರು ಅನ್ನೋ ಭೇದ ಭಾವ ಇಲ್ದಲೆ ಇಡೀ ರಾಜ್ಯದ ಜನವನ್ನ ಗೌರವಿಸ್ತಕ್ಕಂಥ, ಪ್ರೀತಿಸ್ತಕ್ಕಂಥ. ಹಂಗಾಗಿ ಈ ಜಿಲ್ಲೆ ಜನ ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರ ಫ್ಯಾಮಿಲಿಗೆ ರಾಜಕೀಯವಾಗಿ ಕೊಟ್ಟಂತ ತ್ಯಾಗಕ್ಕೆ ಅವ್ರ ಕೊಡುಗೆ ಇದೆ. ಕುಮಾರಸ್ವಾಮಿ ಅವರ ಅಧಿಕಾರಕ್ಕೋಸ್ಕರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.